ಚಿತ್ರದುರ್ಗದ ಐತಿಹಾಸಿಕ ಕೋಟೆ ಒತ್ತುವರಿ ತೆರವು ಮಾಡುವಂತೆ ಒತ್ತಾಯಿಸಿ ಚಿತ್ರದುರ್ಗದ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಲಾಯಿತು. ಇನ್ನು ಗುರುವಾರ ಮಧ್ಯಾಹ್ನ 12 ಗಂಟೆಗೆ ಕರುನಾಡ ವಿಜಯ ಸೇನೆ ಚಿತ್ರದುರ್ಗ ಜಿಲ್ಲಾ ಘಟಕದ ವತಿಯಿಂದ ಪ್ರತಿಭಟನೆ ಮೂಲಕ ಮನವಿ ಸಲ್ಲಿಸಿದ್ದಾರೆ. ಇನ್ನು ಐತಿಹಾಸಿಕ ಚಿತ್ರದುರ್ಗದ ಸ್ಮಾರಕಗಳು, ಕೋಟೆ ಇನ್ನಿತರೆ ಪ್ರೇಕ್ಷಣೀಯ ಸ್ಥಳಗಳ ಸುತ್ತಮುತ್ತ ಈಗಾಗಲೇ ಒತ್ತುವರಿಯಾಗಿ ಮನೆಗಳನ್ನು ಕಟ್ಟಿಕೊಂಡು ಸಾರ್ವಜನಿಕರು ವಾಸ ಮಾಡುತ್ತಿದ್ದಾರೆ. ಇನ್ನು ವಾಸವಿ ಶಾಲೆಯ ಹತ್ತಿರ ಧರ್ಮಶಾಲೆ ಇರುವ ಬತ್ತೇರಿ, ಸಿಹಿನೀರು ಹೊಂಡ, ಬುರ್ಜನಹಟ್ಟಿ ಸುತ್ತಮುತ್ತ ಇರುವ ಬತ್ತೇರಿಗಳನ್ನು ಮುಚ್ಚಿ ಹಾಕಿಕೊಂಡು ಮನೆಗಳು ನಿರ್ಮಾಣವಾಗಿದೆ. ಹಾಗೂ ಕೋಟೆ ಸುತ್ತಮುತ್ತ ಪ್ರದೇಶಗಳಲ್ಲಿ ಬೆಟ್ಟಗುಡ್ಡಗಳಲ್ಲಿ ಅಕ್ರಮ ದಂಧೆಗಳಾದ ಇಸ್ಪೀಟ್, ಗಾಂಜಾ ಹೆಚ್ಚಾಗಿ ನಡೆಯುತ್ತಿರುವುದು ಸಾರ್ವಜನಿಕ ವಲಯದಲ್ಲಿ ಜನರು ಮಾತನಾಡುತ್ತಿರುವುದು ಕಂಡುಬಂದಿದೆ. ಇನ್ನು ಕೋಟೆಗಳಲ್ಲಿ ಗಿಡ ಗಂಟೆಗಳು ಬೆಳೆದು ಅವುಗಳ ರಕ್ಷಣೆ ಇಲ್ಲದಂತಾಗಿದೆ. ಇದೇ ರೀತಿ ಕೋಟೆಯ ಸುತ್ತಮುತ್ತ ಶಾಲಾ ಕಾಲೇಜು ಕಟ್ಟಡಗಳು ತಲೆ ಎತ್ತಿದೆ. ಇನ್ನು ಈ ಒಂದು ಐತಿಹಾಸಿಕ ಕೋಟೆ ಪ್ರದೇಶದಲ್ಲಿ ಕೆಲವು ಮನೆಗಳು ತಲೆ ಎತ್ತಿದ್ದು, ಈ ಹಿಂದೆ ಜಿಆರ್ ಸಿಂಗ್ ಇದ್ದಾಗ ಕೋಟೆಗಳಿಗೆ ಗನ್ಮ್ಯಾನ್ಗಳನ್ನು ಹಾಕಿದ್ದರು. ಕೋಟೆ ರಕ್ಷಣೆಗಾಗಿ ಸಾರ್ವಜನಿಕರು, ಪ್ರವಾಸಿಗರು ದೇಶ ವಿದೇಶದಿಂದ ಬಂದು ಕೋಟೆಯನ್ನು ವೀಕ್ಷಣೆ ಮಾಡುತ್ತಿದ್ದರು. ಕಳೆದ ಸುಮಾರು ವರ್ಷಗಳಿಂದ ಕೋಟೆಯ ಕೆಲವು ಪ್ರದೇಶಗಳಲ್ಲಿ ಇಗ್ಗಿಲ್ಲದೆ ಅಕ್ರಮ ದಂಧೆಗಳು ನಡೆಯುತ್ತಿವೆ ಹಾಗೂ ಕೋಟೆಗೆ ರಕ್ಷಣೆ ಇಲ್ಲದಂತಾಗಿದೆ. ಇನ್ನಾದರೂ ಜಿಲ್ಲಾಡಳಿತ ಈ ಬಗ್ಗೆ ಗಮನಹರಿಸಿ ಈ ಬಗ್ಗೆ ಕ್ರಮ ವಹಿಸಿ ಕೋಟೆ ರಕ್ಷಣೆಗೆ ಮುಂದಾಗಬೇಕು ಹಾಗೂ ಅಕ್ರಮ ಒತ್ತುವರಿ ತೆರವು ಮಾಡುವಂತೆ ಆಗ್ರಹ ಮಾಡಿದ್ದಾರೆ. ಚಿತ್ರದುರ್ಗದ ಐತಿಹಾಸಿಕ ಕೋಟೆಯ ಪತಾರಿಗಳನ್ನು ಒತ್ತುವರಿ ಮಾಡಿರುವ ಭೂಗಳ್ಳರಿಗೆ ಧಿಕ್ಕಾರ, ನಾಡದ್ರೋಹಿಗಳಿಗೆ ಧಿಕ್ಕಾರ, ಭೂಗಳ್ಳರಿಗೆ ಧಿಕ್ಕಾರ. ಕೋಟೆಯನ್ನು ಸಂರಕ್ಷಣೆ ಮಾಡದೆ ಮೌನ ವಹಿಸಿರುವ ಜಿಲ್ಲಾಡಳಿತಕ್ಕೆ ಧಿಕ್ಕಾರ, ಜಿಲ್ಲಾಡಳಿತಕ್ಕೆ ಧಿಕ್ಕಾರ. ಕೋಟೆಯನ್ನು ಸಂರಕ್ಷಣೆ ಮಾಡದಿರುವ ಸರ್ಕಾರಕ್ಕೆ ಧಿಕ್ಕಾರ, ಪತಾರಿಗಳನ್ನು ಒತ್ತುವರಿ ಮಾಡಿರುವ ಭೂಗಳ್ಳರಿಗೆ ಧಿಕ್ಕಾರ. ಕ್ರಮ ಆಗಬೇಕು. 60% ಕಡ್ಡಾಯ ಎಂದು ಆದೇಶಿಸಿ ನೀಡದಿದ್ದು, ಇದಕ್ಕಿಂತ ಮುಂಚಿತೆಯಿಂದ ಇಲ್ಲಿಯವರೆಗೂ ನಗರಸಭೆ ಮತ್ತು ಜಿಲ್ಲಾಡಳಿತಕ್ಕೆ ಹಲವಾರು ಬಾರಿ ಪ್ರತಿಭಟನೆ ಮೂಲಕ ಮನವಿ ಮಾಡಿಕೊಂಡಿರುತ್ತದೆ.